ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಜಸ್ಟ್ ಇನ್ ನಮ್ಮ ಆರ್ ಸಿ ಬಿ ಅಕಾರ್ಡಿಂಗ್ ಟು ರಿಪೋರ್ಟ್ಸ್ಗಳ ಪ್ರಕಾರ ನಮ್ಮ ಆರ್ ಸಿ ಬಿ ಟಾಪ್ 7 ಈ ಪ್ಲೇಯರ್ಸ್ಗಳನ್ನು ನನ್ನ ಪ್ರಕಾರ ಟಾರ್ಗೆಟ್ ಮಾಡ್ಬೋದು ಅಂತ ಆರ್ ಸಿ ಬಿ ಬಗ್ಗೆ ಸಿಕ್ಕಾಪಟ್ಟೆ ವೀಡಿಯೋಸ್ಗಳನ್ನು ಮಾಡಿದ್ದೇನೆ. ಅಂದರೆ ಆರ್ ಸಿ ಬಿ ಇವ್ರನ್ನ ಬೌಲರ್ಸ್ಗಳ ಕ್ಯಾಟಗರಿ, ಬ್ಯಾಟರ್ಸ್ಗಳ ಕ್ಯಾಟಗರಿ, ವಿಕೆಟ್ ಕೀಪರ್ಸ್, ಅದೇ ರೀತಿಯಾಗಿ ಬೌಲಿಂಗ್ ಕ್ಯಾಟಗರಿಯಲ್ಲಿ ಈ ಪ್ಲೇಯರ್ಸ್ಗಳನ್ನು ಓವರ್ಸೀಸ್, ಅದೇ ರೀತಿಯಾಗಿ ಈ ಪ್ಲೇಯರ್ಸ್ಗಳನ್ನ ಟಾರ್ಗೆಟ್ ಮಾಡುವ ಸಾಧ್ಯತೆ ಇದೆ ಅಂತ. ಅದೇ ರೀತಿಯಾಗಿ ಇವಾಗ ರಿಪೋರ್ಟ್ಸ್ಗಳ ಪ್ರಕಾರ ರಿಪೋರ್ಟ್ಸ್ ಅದೇ ರೀತಿಯಾಗಿ ರೂಮರ್ಸ್ಗಳ ಪ್ರಕಾರ ಟಾಪ್ 7 ನನ್ನ ಪ್ರಕಾರ ಆರ್ ಸಿ ಬಿ ಈ ಪ್ಲೇಯರ್ಸ್ಗಳನ್ನ ಟಾರ್ಗೆಟ್ ಮಾಡ್ಬೋದು ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ಅದು ಯಾವ್ಯಾವ ಪ್ಲೇಯರ್ಸ್ಗಳು ಅಂತ ನಾನು ನಿಮಗೆ ತಿಳಿಸ್ತೇನೆ. ಅಂದರೆ ನಾನು ಸುಮಾರು ವೀಡಿಯೋಗಳನ್ನು ಮಾಡಿದ್ದೇನೆ, ಅದರಲ್ಲಿ ಇದ್ದಂಥ ಪ್ಲೇಯರ್ಸ್ಗಳೇ, ಅದರಲ್ಲೂ ಮೇನ್ ಪ್ಲೇಯರ್ಸ್ಗಳೇ ಇದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಅದು ಯಾವ್ಯಾವ ಪ್ಲೇಯರ್ಸ್ಗಳು ಅಂತ ನಾನು ನಿಮಗೆ ತಿಳಿಸ್ತೇನೆ ಅಂತ. ಅದೇ ರೀತಿಯಾಗಿ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಾ ಇದ್ದಾರೆ, ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಷ್ಟ ಆದ ಒಂದು ಲೈಕ್ ಕೊಡಿ. ಹೇಗಿತ್ತು ಅಂತ ವೀಡಿಯೋ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ತೋರಿಸಿ ಅಂತ ಹೇಳ್ತಾ ಬಂದ್ಬಿಡು. ನಮ್ಮ ಆರ್ ಸಿ ಬಿ ಸ್ಟಾರ್ಟ್ ಆಫ್ ದ ಒಬ್ಬೊಬ್ಬ ಪ್ಲೇಯರಿಂದನೂ ಹೋಗೋದಾದರೆ ಮೊದಲೇ ಟಾರ್ಗೆಟ್ ಆಗಿ ಬರ್ತಾರೆ ರಚಿನ್ ರವೀಂದ್ರ. ಯಾಕಪ್ಪ ಅಂತ ಹೇಳ್ತಾರೆ, ರಚಿನ್ ರವೀಂದ್ರ ಅವರು ಹೋದ ಬಾರಿ CSK ತಂಡದಿಂದ ಅಂದರೆ ಯಾವ ರೀತಿ ಮ್ಯಾಕ್ಸ್ವೆಲ್ ಅವರು ಆಟ ಆಡ್ತಾರೋ ಅದೇ ರೀತಿಯಾಗಿ ಸ್ಟ್ರಾಟಜಿಲಿ ಇವರು ರಚಿನ್ ರವೀಂದ್ರ ಅವರು ಆಟ ಆಡ್ತಾರೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತ ಹೇಳಿದರೆ ಒಂಥರ ಹೊಡೆದ್ರಂತೂ ರನ್ ಸಿಕ್ಕಾಪಟ್ಟೆ ಹೊಡಿತಾರೆ, ಒಂದು ಹೈಯೆಸ್ಟ್ ಸ್ಟ್ರೈಕ್ ರೇಟಲ್ಲಿ. ಅದೇ ರೀತಿಯಲ್ಲಿ ಇಲ್ಲ ಅಂತ ಹೇಳಿದರೆ ಡಕ್ಔಟ್, ಅದೇ ರೀತಿಯಾಗಿ 10-2 ರನ್ನು, ಅದು ಬೋಲ್ ಬೇಜಾನ್ ತಿನ್ಕೊಂಡು 1-2 ರನ್ ಹೊಡೋದು ಅಷ್ಟೇ. ಆ ರೀತಿ ಆಟ ಆಡ್ತಿದ್ರು ರಚಿನ್ ರವೀಂದ್ರ ಅವರು. ಅದಕ್ಕಾಗಿ CSK ಒಂಥರ ಕನ್ವಿನ್ಸಿಂಗ್ ಆಗಿ ಆಟ ಆಡ್ತಾ ಇರಲಿಲ್ಲ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ಅದಕ್ಕಾಗಿ ಇವಾಗ ರಿಪೋರ್ಟ್ಸ್ಗಳ ಪ್ರಕಾರ ಆರ್ ಸಿ ಬಿಗೆ ರಚಿನ್ ರವೀಂದ್ರ ಅವರು ನನ್ನ ಪ್ರಕಾರ ಬರ್ತಾರೆ ಅಂತೆಲ್ಲ ಅಪ್ಡೇಟ್ಗಳು ಬರ್ತಿವೆ. ನೋಡೋಣ ನಮ್ಮ ಆರ್ ಸಿ ಬಿ ಯಾವ ರೀತಿ ಟಾರ್ಗೆಟ್ ಮಾಡುತ್ತೆ ರಚಿನ್ ರವೀಂದ್ರ ಅವರಿಗೆ ಅಂತ. ಅದೇ ರೀತಿಯಾಗಿ ಎರಡನೇದಾಗಿ ಪ್ಲೇಯರ್ ಲಿಸ್ಟ್ಗೆ ಹೋಗೋದಾದ್ರೆ ಮೊಹಮ್ಮದ್ ಸಿರಾಜ್ ಅವರು. ಮೊಹಮ್ಮದ್ ಸಿರಾಜ್ ಅವ್ರಿಗೆ 12 ಕೋಟಿ ವರ್ತ್ ಪ್ರೈಸ್ ಏನು ಅಷ್ಟೊಂದು ಹೆಚ್ಚಾಗೋಯ್ತು ಅಂತ ನನ್ನ ಪ್ರಕಾರ ಅನ್ನಿಸ್ತದೆ. ಯಾಕಪ್ಪ ಅಂತ ಹೇಳಿದರೆ ಇದು ಮೆಗಾ ಆಕ್ಷನ್ ಆಗಿರೋದ್ರಿಂದ ಕಮ್ಮಿಲೇ ಸಿಗ್ತಾರೆ ಅಂತ ನನ್ನ ಪ್ರಕಾರ ಆರ್ ಸಿ ಬಿ ಆ ರೀತಿ ಥಾಟ್ ಮಾಡಿಕೊಂಡು ಮೊಹಮ್ಮದ್ ಸಿರಾಜ್ ಅವ್ರನ್ನ ರಿಲೀಸ್ ಮಾಡಿ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ಅದೇ ರೀತಿಯಾಗಿ ಮೊಹಮ್ಮದ್ ಸಿರಾಜ್ ಅವ್ರನ್ನ ನನ್ನ ಪ್ರಕಾರ ರಿಟರ್ನ್ ಮಾಡುತ್ತೆ ಆರ್ ಸಿ ಬಿ ಈಸಿಯಾಗಿ. ಏನಾದರೂ ನನ್ನ ಪ್ರಕಾರ ಒಂದು 4-5 ಕೋಟಿ ಅಥವಾ 6 ಕೋಟಿ ಒಳಗೆ ಸಿಕ್ಕಿದ್ರೆ ಈಸಿಯಾಗಿ ರಿಟರ್ನ್ ಆಗ್ತಾರೆ. ಅದೇ ರೀತಿಯಾಗಿ ರಿಟರ್ನ್ ಆಗದೇ ಇದ್ದರೆ 3ನೇ ಪ್ಲೇಯರ್ಸ್ಗಳ ಕ್ಯಾಟಗರಿಯಲ್ಲಿ ಬರ್ತಾರೆ ಮೊಹಮ್ಮದ್ ಶಮಿ ಅವರು. ಮೊಹಮ್ಮದ್ ಶಮಿ ಅವರು ಒಳ್ಳೆ ಫಿಟ್ ತೋರಿಸ್ಕೊಳ್ಳಿಕ್ಕೆ IPL ಒಂಥರ ಒಳ್ಳೆ ಪರ್ಫಾರ್ಮೆನ್ಸ್ ಗ್ರೌಂಡ್ ಅಂತಲೇ ಹೇಳ್ಬೋದಾಗಿದೆ ಮೊಹಮ್ಮದ್ ಶಮಿ ಅವ್ರಿಗೆ. ಅದೇ ರೀತಿಯಾಗಿ ಮೊಹಮ್ಮದ್ ಶಮಿ ಅವರೇ ಯಾವ ರೀತಿ ಕ್ವಾಲಿಟಿ ಬೌಲಿಂಗ್ ಅಟ್ಯಾಕ್, ಅದೇ ರೀತಿಯಾಗಿ ಎಲ್ಲವನ್ನ ತೆಗೆದು ನೋಡಿದ್ರಂತೂ ಮೊಹಮ್ಮದ್ ಶಮಿ ಅವ್ರನ್ನ ನಮ್ಮ ಆರ್ ಸಿ ಬಿ ಶೋರ್ ಆಗಿ ಟಾರ್ಗೆಟ್ ಮಾಡುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ನೋಡೋಣ 3 ಪ್ಲೇಯರ್ ಆಗಿಲ್ಲಿ ಮೊಹಮ್ಮದ್ ಶಮಿ, ಸಿರಾಜ್ ಆಗದೆ ಇದ್ರೆ. ಅದೇ ರೀತಿಯಾಗಿ 4ನೇದಾಗಿ ಬರ್ತಾರೆ ಯುಜಿ ಚಹಲ್ ಅಂದರೆ ಯಜುವೇಂದ್ರ ಚಹಲ್ ಅವರ ಸ್ಪಿನ್ನರ್ ಮೂಡಿಗರ್ ಆಗಿರೋದ್ರಿಂದ ಚಹಲ್ ಅವರನ್ನು ಮೊದಲಿಗೆ ನಾನು ನಿಮ್ಗೆ ಹೇಳುವಾಗ ಸ್ಟ್ಯಾಟ್ ಎಲ್ಲ ನೋಡ್ತಾ ಇದ್ರೆ ಚಹಲ್ ಅಣ್ಣವ್ರನ್ನ ಬಿಡುವ ಮಾತೇ ಇಲ್ಲ. ರಾಜಸ್ಥಾನ್ ಯಾಕೆ ಬಿಡ್ತು ಅನ್ನೋದೇ ದೊಡ್ಡ ಟೆನ್ಷನ್ ಹಾಕೊಂಡಿತ್ತು. ಅದೇ ರೀತಿಯಾಗಿ ಏನು ಬಿಟ್ಟಿದೆ ಇವಾಗ ಅವ್ರು ಏನು ಯೂಸ್ ಮಾಡ್ಕೊಳ್ಳಲ್ಲ ರಾಜಸ್ಥಾನ್. ಅದಕ್ಕಾಗಿ ಇಲ್ಲಿ ನಮ್ಮ ಆರ್ ಸಿ ಬಿ ಶ್ಯೂರ್ 100% ಟಾರ್ಗೆಟ್ ಮಾಡಿದರೆ ಉತ್ತಮ, ಒಳ್ಳೆ ಸ್ಪಿನ್ನರ್ ಆಗಿರೋದ್ರಿಂದ, ಹಳೆಯ ಸ್ಪಿನ್ನರ್. ಇವಾಗ ಮತ್ತೆ ಆರ್ ಸಿ ಬಿ ಬಂದ ಸಿಕ್ಕಾಪಟ್ಟೆ ಫ್ಯಾನ್ಸ್ಗಳಿಗೆ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ಆರ್ ಸಿ ಬಿ ವೇಟ್ ಮಾಡ್ತಾ ಇದೆ ಇವ್ರನ್ನ ಟಾರ್ಗೆಟ್ ಮಾಡಲಿಕ್ಕೆ ಅಂತ ಅನ್ನಿಸ್ತಾ ಇದೆ. ಅದೇ ರೀತಿಯಾಗಿ 5ನೇದಾಗಿ ಪ್ಲೇಯರ್ಸ್ಗಳ ಕ್ಯಾಟಗರಿಯಲ್ಲಿ ಬರ್ತಾರೆ ವಾಷಿಂಗ್ಟನ್ ಸುಂದರ್ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಅಂತಲೇ ಹೇಳ್ಬೋದಾಗಿದೆ ಈ ಆಕ್ಷನ್ನಲ್ಲಿ. ಯಾವ ಟೀಮ್ಗೆ ಹೋಗ್ತಾರೆ ಅನ್ನೋದೇ ದೊಡ್ಡ ಸುದ್ದಿ. ಯಾಕಪ್ಪ ಅಂತ ಹೇಳಿದರೆ ಕ್ವಶನ್ ಮಾರ್ಕ್ ಹಾಕೊಂಡಿದ್ದಂಗಿದೆ. ಯಾಕಪ್ಪ ಅಂತ ಹೇಳಿದರೆ ಅವರ ಬ್ಯಾಟಿಂಗ್ ಅದೇ ರೀತಿಯಾಗಿ ಬೌಲಿಂಗ್ ಎರಡರಲ್ಲೂ ಪರ್ಫಾರ್ಮೆನ್ಸ್ ಏನು ನ್ಯೂಜಿಲೆಂಡ್ ಸೀರೀಸಲ್ಲಿ ತೋರಿಸಿದ್ರು. ಅದೇ ರೀತಿಯಾಗಿ ಒಳ್ಳೆ ಕಾಂಟ್ರಿಬ್ಯೂಷನ್ನು ಬ್ಯಾಟಿಂಗಿಂದ ಒಂದು 30, 40, 50+ ರನ್ಸ್ ಎಲ್ಲ ಹೊಡೆದಿದ್ರು. ಅದೇ ರೀತಿಯಾಗಿ ಬೌಲಿಂಗಲ್ಲಿ ಮೇಯ್ನಾಗಿ ಕಾಂಟ್ರಿಬ್ಯೂಷನ್ ಟೆಸ್ಟಲ್ಲಿ ಕೊಟ್ಟಿದ್ದರು. ಅದೇ ರೀತಿಯಾಗಿ ಇನ್ನೇನು ಬಿ ಜಿ ಟಿ ಅಂದರೆ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಸ್ಟಾರ್ಟ್ ಆಗ್ತಿದೆ, ಅದರಲ್ಲೂ ಕೂಡ ಯಾವ ರೀತಿ ಪರ್ಫಾರ್ಮೆನ್ಸ್ ಅವ್ರು ಮಾಡ್ತಾರೆ ಅನ್ನೋದ್ರ ಮೇಲೆ ನಿಂತಿದೆ ಅಂತಲೇ ಹೇಳ್ಬೋದಾಗಿದೆ. ನೋಡೋಣ ವಾಷಿಂಗ್ಟನ್ ಸುಂದರ್ ಅವ್ರಿಗೂ ನನ್ನ ಪ್ರಕಾರ ಟಾರ್ಗೆಟ್ ಮಾಡುತ್ತೆ ನಮ್ಮ ಆರ್ ಸಿ ಬಿ ಅಂತ ಅನ್ನಿಸ್ತಾ ಇದೆ. ಅದೇ ರೀತಿಯಾಗಿ 6ನೇ ಪ್ಲೇಯರ್ ಆಗಿ ಬರ್ತಾರೆ ಜಾಸ್ ಬಟ್ಲರ್ ಅವರು ಕೂಡ ಸಿಕ್ಕಾಪಟ್ಟೆ ಅಟ್ಯಾಕ್ ಬ್ಯಾಟರ್, ಓಪನರ್, ವಿಕೆಟ್ ಕೀಪರ್ ಎಲ್ಲ ಆಪ್ಷನ್ ಇರೋದ್ರಿಂದ ನನ್ನ ಪ್ರಕಾರ ಆರ್ ಸಿ ಬಿ ಶ್ಯೂರ್ ಆಗಿ ಟಾರ್ಗೆಟ್ ಮಾಡಿದ್ದೆ ಜಾಸ್ ಬಟ್ಲರ್ ಅವ್ರಿಗೆ ಈಸಿಯಾಗಿ ಬರುತ್ತೆ ನಮ್ಮ ಆರ್ ಸಿ ಬಿಗೆ ಅಂತ ಅನ್ನಿಸ್ತಾ ಇದೆ. ಅದೇ ರೀತಿಯಾಗಿ ಕೊನೆಯದಾಗಿ 7ನೇ ಪ್ಲೇಯರ್ಸ್ಗಳ ಲಿಸ್ಟಲ್ಲಿ ನಮ್ಮ ಕನ್ನಡಿಗ KL ರಾಹುಲ್. ಮೊದಲಿಗೆ ಹೇಳಬೇಕಾಗಿತ್ತು, ಆದರೆ ಎಲ್ರಿಗೂ ಗೊತ್ತಿರೋ ವಿಷಯನೇ. KL ರಾಹುಲ್ ಅವ್ರನ್ನ ನಮ್ಮ ಆರ್ ಸಿ ಬಿ ಶ್ಯೂರ್ ಆಗಿ ಟಾರ್ಗೆಟ್ ಮಾಡುತ್ತೆ. 100% ಆರ್ ಸಿ ಬಿ ಟಾರ್ಗೆಟ್ ಮಾಡುವಂಥ ಮೇನ್ ಪ್ಲೇಯರ್ ಆಗಿರೋದ್ರಿಂದ KL ರಾಹುಲ್ ಅವ್ರನ್ನ ನಮ್ಮ ಆರ್ ಸಿ ಬಿ ಟಾರ್ಗೆಟ್ ಮಾಡಲೇಬೇಕು. ಅದಕ್ಕಾಗಿ ಇಲ್ಲಿ ಒಳ್ಳೊಳ್ಳೆ ಆಪ್ಷನ್ಗಳಲ್ಲಿ ಪ್ಲೇಯರ್ಸ್ಗಳು ಬರೋದ್ರಿಂದ KL ರಾಹುಲ್ ಅವ್ರನ್ನ ಯಾಕಪ್ಪ ಅಂತ ಹೇಳಿದ್ರೆ ನಿಮ್ಗೆ ಮೊದಲಿಗೆ ಗೊತ್ತಿರೋ ವಿಕೆಟ್ ಕೀಪಿಂಗ್ ಕ್ಯಾಪ್ಟನ್, ಅದೇ ರೀತಿ ನಮ್ಮ ಕನ್ನಡಿಗ ಮೇನ್ ಪ್ರಿಫರೆನ್ಸ್ ಇರೋದ್ರಿಂದ KL ರಾಹುಲ್ ಅವರು ನನ್ನ ಪ್ರಕಾರ 7ನೇ ಪ್ಲೇಯರ್ ಆಗಿ ಟಾರ್ಗೆಟ್ 100% ಮೊದಲ ಪ್ಲೇಯರ್ ಆಗಿ ಆಗ್ತಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ನಿಮ್ಗೇನು ಅನ್ಸುತ್ತೆ, ಈ 7 ಪ್ಲೇಯರ್ಸ್ಗಳಲ್ಲಿ ನಮ್ಮ ಆರ್ ಸಿ ಬಿ ಎಷ್ಟು ಜನರನ್ನು ಅಂದರೆ
ಖರೀದಿಸ್ಕೊಳ್ಬೋದು, ಅಂದರೆ ಪಿಕ್ ಮಾಡ್ಬೋದು ಅಂತ ನಿಮ್ಗೆ ಅನಿಸ್ತಿದೆ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ನಿಮ್ಗೆ ವಿಡಿಯೋ ಇಷ್ಟ ಲೆಕ್ಚರ್ ಕಮೆಂಟ್ ಮಾಡಿ. ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.